ಅಣ್ಣ ಬಿಡಿ ಈಗ ಮಾತಾಡೋ ಅನ್ಮೇಶು, ನಾನು ವಿನುಕನ. ಗೊತ್ತಾಯ್ತು ಬಿಡೋಣ, ಯಾಕಣ್ಣ ನಮಗೂ ನಿಮ್ಗೂ ಈಗ ಸ್ಟ್ಯಾಂಡ್ ಏನೋ ಇತ್ತು ಅದು ಹೇಳಿದ್ವಿ, ಯಾಕೆ ಇಷ್ಟೊಂದು ಇದು ಮಾಡ್ಕೊತೀರಿ? ಅಲ್ಲ ಅಷ್ಟೊಂದು ಇದು ಮಾಡ್ಕೊತೀರಿ ಅಂದ್ರೆ ನೀನು ಕೇಳಿ ಒಂದ್ ನಿಮಿಷ ಕೇಳೆ, ನೀನ್ ಏನ್ ಚಳುವಳಿ ಮಾಡ್ತೀಯ ನಾವೆಲ್ಲ ಸಪೋರ್ಟ್ ಮಾಡುವ. ನೀನೇನೇ ಕುಮಾರಣ್ಣನ ವಿರುದ್ಧನೇ ಮಾಡಿದ್ರೆ ನಿನ್ ಬಿಟ್ಟಾರ ದೊಡ್ಡಿಲ್ ಒಡ್ಡಾಡ್ಸ್ತಾರಲ್ಲ ನಿನ್ನ. ಎಷ್ಟು ಇಸ್ಕೊಂಡಿದ್ಯಾ ದುಡ್ಡ ಅಲ್ಲಿ? ಆಯ್ತು ಅಣ್ಣ ಈಗ ಅಲ್ಲಪ್ಪ ಅಲ್ಲಣ್ಣ, ನಿನಗ್ ದುಡ್ಡು ಎಷ್ಟು ಕೊಟ್ಟಿದ್ದಾರು? ನಮ್ಮ ಸಂಘದ ನೀನು JDS ಗೆ ಕುಮಾರಣ್ಣಗೆ ವೋಟ್ ಮಾಡಬೇಡಿ ಅಂತ ಹೇಳುದು ನೀನ್ ಯಾವನು? ನೀನ್ ಯಾವನ್ಲ ನೀನು? ನೀನ್ ಅವ್ರ ಇರ್ತಾವ ಭಿಕ್ಷೆ ಬೇಡ್ಕೊಂಡು ನಿಂತಿದ್ಯಲ್ಲ. ಆಯ್ತಾಯ್ತು ನೋಡು, ಗೌರವ ಕೊಡ್ತಾವೆ. ನಮ್ಮೂರ್ ಅಳಿಮಯ್ಯ, ನೀನ್ ಅಣ್ಣೂರ್ ಅಳಿಮಯ್ಯ ಅಂತ ಗೌರವ ಕೊಡ್ತಾವೆ. ನೀನೇನೋ ಕುಮಾರಣ್ಣಗೆ ವೋಟ್ ಮಾಡಬೇಡಿ ಅಂತ ಹೇಳುದು ನೀನು? ಇಲ್ಲ, ನಿಮ್ಮ ಗೌರವನ ಎಲ್ಲಿ ನೀನು ಗೌರವ ಸ್ವೀಕರಿಸ್ತಾ ಇದೆಯಾ ನೀನು? ನಮ್ಮ ವಿರುದ್ಧ ಹೋಯ್ತಾ ಇದೆಯಾ ನೀನು? ಅಲ್ಲಪ್ಪ, ಒಬ್ಬ ಮಾಜಿ ಮುಖ್ಯಮಂತ್ರಿ ನಿಂತವ್ರೆ, ಅವ್ರ ವಿರುದ್ಧವಾಗಿ ಹೋರಾಡೋ ಏನ್ ಮಾತಾಡ್ತಾ ಇದೀನಿ ಗೊತ್ತಿರೋದು ನಿನ್ಗೆ? ಎಲ್ಲೆಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದೀಯ ಅಂತ ನೀನು ಹಳ್ಳಿಗೆ ಹೋಯ್ತಾ ಇದೀಯಾ? ಯಾರ ಕೇಳ್ತಾರ ನಿಮ್ ಮಾತಾ? ನಮ್ಮ ತೀರ್ಮಾನವನ್ನ ಒಂದು ಹೇಳ್ಬೇಕಾಯ್ತು ಅಣ್ಣ, ಹೇಳಿದ್ವಿ. ಏನ್ ತೀರ್ಮಾನಪ್ಪ ನಿಂದು? ನಿನ್ ತೀರ್ಮಾನ ಏನ್ ಹೇಳಪ್ಪ, ನನ್ಗೋಸ್ಕರ ಹೇಳಪ್ಪ. ಬಿಡು ವಿನೋಣ, ಮಾತಾಡೋಣ. ಅಲ್ಲಪ್ಪ, ನಿನ್ ತೀರ್ಮಾನ ಏನು? ಅಲ್ಲಲ್ಲ, ನಮ್ ತೀರ್ಮಾನವನ್ನ ನಾವ್ ಹೇಳಿದ್ವಿ. ಆಯ್ತು, ಈಗ ಅತ್ಯಾಕ ಇಷ್ಟೊಂದು ಮಾಡಬಾರ್ದು. ನೋಡು, ನೀನ್ ಯಾವ ಊರ್ಗಾರ ಕೇಳಪ್ಪ ಇಲ್ಲಿ. ನೀನ್ ಒಂದೇ ಒಂದ್ ಊರ್ಗ್ ಹೋಗಿ ಕ್ಯಾನ್ವಾಸ್ ಮಾಡಿದ್ರು ಪ್ರತಿ ಊರ್ಗೂ ಮೆಸೇಜ್ ಕಳಿಸ್ತೀವಿದ ನಿನ್ನ ಕಟ್ಟಾಕ್ತಾರೆ ಹಿಡಿದು ದೇವರಾಣೆ ಹೇಳ್ತಾ ಇರೋದು. ಮಾಡಬಾರ್ದು ಅಣ್ಣ. ನೋಡೋಣ, ಈಗ ನೀವು ಹಂಗಿರ್ಬಾರ್ದು. ನಾನೇನ್ ಹೇಳಿದೆ? ಅಲ್ಲಪ್ಪ, ನೀನ್ ಚಳವಳಿ ಮಾಡ್ತಾ ಇದೆಯಾ ಮಾಡ, ನೀನೇನೇ ಪಕ್ಷದ ಪರವಾಗಿ ಮಾಡ್ತಾ ಇರೋದು ನೀನು. ನೋಡೋಣ, ಕಟ್ಟಾಕ್ತಿವಿ, ಅದು ಇದು ಕಟ್ಟಾಕ್ಕೊಡ್ತಾರೆ, ಅವೆಲ್ಲ ಅನ್ಬಾರ್ದು. ಯಾಕೆ ಮಾಡಬಾರ್ದು? ನೀನ್ ಮಾಡಬಾರ್ದು ಕೆಲಸ ಮಾಡಿದ್ರೆ ಯಾಕೆ ಮಾಡಬಾರ್ದು? ನೀನ್ ಯಾರ್ಯಾರ್ತಾವ್ ದುಡ್ಡು ಇಸ್ಕೊಂಡು ಎಷ್ಟೇ ಜನ ಕೊಡ್ಲಿಲ್ಲ ಅಂತ ರೆಕಾರ್ಡಿಂಗ್ ಸಮೇತ ಕಳಿಸ್ಲಾ ನಿನ್ಗೆ? ಆಯ್ತು ಬೇಕಾ? ಅಲ್ಲಪ್ಪ, ನೀನು ಕೇಳಿ ವಿಜಯವ್ರಿಗೆ ದುಡ್ಡು ಮಾಡಿಸ್ಕೊಡ್ತೀನಿ ಅಂತ ಎಷ್ಟು ಅಂತ ದುಡ್ಡು ಇಸ್ಕೊಂಡಿದ್ಯಾ ರೆಕಾರ್ಡ್ ಸಮೇತ ಕಳಿಸ್ಲಾ? ಆಯ್ತಣ್ಣ. ಈಗ ನೀನು ಒಬ್ಬನ ಹತ್ರ ಕ್ಯಾನ್ವಾಸ್ ಮಾಡಿದ್ರು ನೋಡಪ್ಪ, ನಿನ್ ಮರ್ಯಾದೆ ಹೋಯ್ತದ. ಈಗ ನಾನು ಎಲ್ಲಾನು ಗ್ರೂಪ್ಸ್ ಹಾಕ್ಬಿಡ್ತೀನಿ. ಆಯ್ತು, ಈಗ ನಾವು ಎದುರಿಸ್ತಾ ಇಲ್ಲ, ನಿನ್ಗೆ ಹೇಳ್ತಾ ಇರೋದು ಹೆಸರಿಗೆ ಕೊಡ್ತಾ ಇರೋದು. ಅಣ್ಣ, ನಮ್ ಸಂಘದ ತೀರ್ಮಾನವನ್ನ ನಾವ್ ಹೇಳಿದ್ವಿ. ಅಲ್ಲಪ್ಪ, ನೀನ್ ಕುಮಾರಣ್ಣ ವೋಟ್ ಮಾಡಬೇಡ ಅಂತ ನಿನ್ಗೆ ಏನ್ ಸಂಘದ ತೀರ್ಮಾನ ನಿಂದು? ಯಾರು ಹೇಳಿರೋ ನಿಮ್ ಸಂಘದಲ್ಲಿ? ನಮ್ಮ ಸಂಘದ ರಾಜ್ಯಾಧ್ಯಕ್ಷ ಕುಮಾರವರು ನಾವೆಲ್ಲ ತೀರ್ಮಾನ ಮಾಡಿ ಅಖಿಲ ಭಾರತ ಮಟ್ಟದಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ನಾವ್ ಇದೀವಿ ಅಂತ ಹೇಳಿದಿರಾ? ಟೆನ್ಷನ್ ಅಲ್ಲಪ್ಪ, ನನ್ಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ? ನೀನ್ ದುಡ್ಡು ಇಸ್ಕೊಂಡು ದುಡ್ಡು ಕೊಡ್ತಾ ಇಲ್ಲ. ಕೇಳಪ್ಪ ಇಲ್ಲಿ, ಒಂದ್ ನಿಮಿಷ ಕೇಳ ಇಲ್ಲಿ. ನೀನು ದುಡ್ಡು ಇಸ್ಕೊಂಡು ದುಡ್ಡು ಕೊಡ್ತಾ ಇಲ್ಲ ಅಂತ ಎಷ್ಟು ಜನ ಹೇಳೋರ ಗೊತ್ತೇನೋ? ಸಾಕ್ಷಿ ಸಮೇತ ಆಯ್ತಾ ಕಣ? ನೀವು ಚಳವಳಿ ಹೆಸರು ಹೇಳ್ಕೊಂಡು ಮಾಡಬಾರ್ದು ಮಾಡಿದ್ರೆ ಯಾರೇ ಬಿಡ್ತಾರ ನಿಮ್ಮ? ಆ ವಿಷಯ ಇದ್ರೆ ನಾವು ನೀವು ಮಾತಾಡುವ. ನೀನೇ ಕುಮಾರಣ್ಣನ ವಿರುದ್ಧ ಮಾಡ್ತಾ ಇದೀಯ ನೀನು. ಆ ವಿಷಯ ಇದ್ರೆ ಖಂಡಿತ ವಿನೋಣ. ನಿಮ್ ರಾಜ್ಯಾಧ್ಯಕ್ಷರದು ನಂಬರ್ ಕೊಡು ನನಗೆ, ಮಾತಾಡ್ತೀನಿ ಅವ್ರ ಹತ್ರನೇ. ಮೆಸೇಜ್ ಹಾಕಿದ್ಕೆ ನಂಬರ್ ಮೆಸೇಜ್ ಹಾಕು, ನಾನೇ ಮಾತಾಡ್ತೀನಿ. ಹಾಕು ನಂಬರ್. ಏನ್ರಿ ನೀವು ಮಾಡೋ ಕೆಲಸಗಳು? ಒಂದ್ ಪಕ್ಷದ ಪರವಾಗಿ ಯಾಕ್ರೆ ಮಾಡ್ತೀರಿ ನೀವು? ನೀವು ಪಕ್ಷಾತೀತವಾಗಿರ್ಬೇಕು. ಅಲ್ಲಲ್ಲ, ನೀವ್ ಯಾವ ಕೆಲಸ ನೆಟ್ಟು ಮಾಡಿದಿರಿ ಹೇಳು? ಆಯ್ತು, ಈಗ ನಿಮ್ ಜೊತೆ ಎಲ್ಲ ನಾನು ಮಂಡಿಗೆ ಚಳವಳಿಗೆ ಬಂದಿರ್ಲಿಲ್ವಾ? ನೀನು ಒಳ್ಳೇದು ಮಾಡ್ತಾ ಇದೀಯ ಅಂತ. ನೀನ್ ಮಾಡ್ತಾ ಇರೋದೇನು? ಒಳ್ಳೇದ್ಗೆ ನಮ್ ಸಪೋರ್ಟ್ ಇರುತ್ತೆ ಅಣ್ಣ. ಹೌದು, ಖಂಡಿತ ನಾವಿಲ್ಲ ಅಂತ ಹೇಳಿಲ್ಲ ಕಣ. ಕಳೆದ ಚುನಾವಣೆನಲ್ಲೂ ನಿಮ್ಮ JDS ಪರವಾಗಿನ 20 ವರ್ಷದಿಂದ ನಾವು ಮಾಡಿದ್ವಲ್ಲಣ್ಣ. ನಾವು JDS ಪಕ್ಕ JDSಗೆ ಮಾಡಿದ್ವಲ್ಲಣ್ಣ. ಏನಾಯ್ತು ಇವಾಗ? JDS ಇನ್ ತೊಂದ್ರೆ ಏನಾಯ್ತು ನಿನಗೆ? ಅಲ್ಲಲ್ಲ, ನಾವು ಈಗ ಮೋದಿ ಜೊತೆ ಹೋದ್ರು ಅನ್ನೋದು ಒಂದು ವಿಷಯ ಬಿಟ್ರೆ ಇವತ್ತು ಕೂಡ ನೀನು ನೋಡಪ್ಪ, ಕುಮಾರಣ್ಣನ ವಿರುದ್ಧ ಎಲ್ಲೂ ನಕರ ಸದ್ಯತ್ ಬೇಡ ನೀನು ಅಷ್ಟೇ. ಮೋದಿ ಜೊತೆ ಹೋದ್ರು ಇಲ್ಲ ಅಂದ್ರೆ ನಿನಗೆ ನೋಡು, ಹಳ್ಳಿ ಜನಗಳ ಉತ್ತರ ಕೊಡ್ತಾರೆ ನಿಮ್ಗೆ. ಆಯ್ತು ಕನ್ನಡ, ಓಕೆ. ಆಯ್ತು, ಹೋದ್ರು ಅನ್ನೋ ವಿಷಯ ಬಿಟ್ರೆ ನಮಗೂ ಕೂಡ ಕ್ಯಾಬಿನೆಟ್ ಉಳಿಬೇಕು ಅನ್ನೋದು ಖಂಡಿತ ಇದೆ. ಅದ್ರಲ್ಲಿ ನೀವು ಗೌರವ ಕೊಟ್ಟಿದ್ದೀರಿ, ನಾವು ಗೌರವ ಕೊಟ್ಟಿದ್ದೀವಿ. ಈಗ ಇಷ್ಟು ಸ್ಟಾಪ್ ಮಾಡ್ಬೇಕು ನೀನು. ವಿನೋಣ್ಣ, ಖಂಡಿತ ನೀವು ಆಯ್ತಪ್ಪ ಗೌರವ ಕೊಟ್ಟಿದ್ರಿ, ನಾನು ಗೌರವ ಕೊಟ್ಟಿದ್ದೀವಿ. ಕಳೆದ ಚುನಾವಣೆಯಲ್ಲಿ JDSಗೆ ನಾವು ತಾಮಾಗಿ ಬರ್ತಿದೀವಿ. ಸರಿಯಪ್ಪ, ಈಗ ದಯವಿಟ್ಟು ಇಷ್ಟು ಸ್ಟಾಪ್ ಮಾಡು. ನೀನು ಏನೇನಂತ ಕ್ಯಾನ್ವಾಸ್ ಮಾಡ್ತಾ ಇದೀಯ, ಏನೇನ್ ಹೇಳ್ತೀಯ ರೆಕಾರ್ಡಿಂಗ್ ಸಮೇತ ಕಳಿಸ್ಲಾ ನಿನ್ಗ? ಮೋದಿ ಅವರು ಬಿಡು ಇವೆಲ್ಲ ನನಗೆ ನೋಡಯ್ಯ. ಹರಿಕತೆ ಬೇಡ, ಎತ್ತಿ ಹರಿಕತೆ ಬೇಕಾಗಿಲ್ಲ. ಸ್ಟಾಪ್ ಮಾಡು ದಯವಿಟ್ಟು. ನೋಡು, ಎಲ್ರನ್ನೂ ಕಳ್ಕತೀಯ.